ಕ್ಷೇತ್ರದಲ್ಲೂ ಕೇಳಿ ಎಲ್ಲ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಜನರ ಹಿತದೃಷ್ಟಿಗಾಗಿ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಇದ್ದಾರೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ನಿರ್ದಿಷ್ಟವಾಗಿ ಕೆಲವು ಸಂಗತಿಗಳು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ನೀವು 10 ವರ್ಷ UPA ಸರ್ಕಾರ ಮತ್ತು 10 ವರ್ಷ ಮೋದಿ ಸರ್ಕಾರಕ್ಕೆ ನೀವು ಹೋಲಿಕೆ ಮಾಡಿ ಆ ಸಂಗತಿಗಳೇ ನಿಮಗೆ ಸಾಕ್ಷಿ ಆಗುತ್ತೆ. ಆವ್ರೇಜ್ ಇನ್ಫ್ಲೇಷನ್ ರೇಟ್ ಏನಿತ್ತು ನಮ್ಮ UPA ಸರ್ಕಾರದ 10 ವರ್ಷದಲ್ಲಿ 8.2%, ಈ 10 ವರ್ಷದಲ್ಲಿ 5%ಗೆ ನಾವು ಮಿತಿಯಲ್ಲಿ ಇಟ್ಟಿದ್ದೀವಿ. ಎಂಪ್ಲಾಯ್ಮೆಂಟು ಸುಮಾರು ಅವ್ರ ಅವಧಿಯಲ್ಲಿ 2 ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಇವಾಗ ನಾವು 17 ಕೋಟಿ ಜನರಿಗೆ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ. ಅತ್ಯಂತ ಒಂದು ಬಡ ಪರಿಸ್ಥಿತಿಯಲ್ಲಿರುವಂಥದ್ದು ಏನು ವರ್ಗಗಳು ಇದ್ದಾವೆ, ಸುಮಾರು 377 ಮಿಲಿಯನ್ ಏನಿದ್ರು ಅದು ಇವಾಗ 75 ಮಿಲಿಯನ್ ಅಷ್ಟು ಕಡಿಮೆ ಆಗಿದೆ. ಅಂದರೆ ಅದು IMF ವರ್ಲ್ಡ್ ರಿಪೋರ್ಟ್ ಪ್ರಕಾರ ಅದು ಏನು ಬಡತನ ಒಂದು ರೇಖೆ ಒಂದು ಏನು ಮಿತಿ ಇತ್ತು ಅದನ್ನು ಕೂಡ ಹೆಚ್ಚು ಮಾಡಿದ್ದಾರೆ. $2 ಇತ್ತು, ಇವಾಗ $3 ಮಾಡಿದ್ದಾರೆ. ಆ ಬಡತನ ರೇಖೆಯೂ ಕೂಡ ಹೆಚ್ಚಾಗಿದ್ರು ಸಹ ನಮ್ಮ ಬಡತನ, ಭಾರತದಲ್ಲಿರುವಂಥ ಬಡತನ ಕಡಿಮೆ ಆಗಿದೆ. ಇದಕ್ಕೂ ಕೂಡ ಈ ಎಲ್ಲ ಒಳ್ಳೆ ಯೋಜನೆಗಳೇ ಕಾರಣ. ಅದ್ರ ಜೊತೆಗೆ ಟ್ಯಾಕ್ಸ್ ಕಲೆಕ್ಷನ್, ಅಂದರೆ ನಾವು ಉತ್ಪಾದಿಸ್ತಾ ಇರುವಂಥದ್ದು ಏನು ಹಣ ಅದು ಹೆಚ್ಚಾಗ್ತಾ ಇದೆ, ಅದಕ್ಕಾಗಿ ಟ್ಯಾಕ್ಸ್ ಕೂಡ ಹೆಚ್ಚಾಗಿ ನಾವು ಸಂಗ್ರಹಿಸ್ತಾ ಇದ್ದೀವಿ. UPA ಸರ್ಕಾರದಲ್ಲಿ 3.9 ಕೋಟಿ, ನಮ್ಮಲ್ಲಿ 90.2 ಕೋಟಿ. FDI $308 ಬಿಲಿಯನ್ ಇನ್ವೆಸ್ಟ್ಮೆಂಟ್ UPA ಸರ್ಕಾರದಲ್ಲಿ, ನಮ್ಮಲ್ಲಿ $748 ಬಿಲಿಯನ್. ಮೆಟ್ರೋ ನಿರ್ಮಾಣದಲ್ಲಿ ಅವರು ಬರೀ 248 ಕಿಲೋಮೀಟರ್ ಮೆಟ್ರೋ ನಿರ್ಮಾಣ ಮಾಡಿದ್ರು. ನಾವು 1013 ಕಿಲೋಮೀಟರ್ ಮೆಟ್ರೋಗಳನ್ನು ನಿರ್ಮಾಣ ಮಾಡಿದ್ದೀವಿ. 29 ನಗರದಲ್ಲಿ ನಾವು ಮೆಟ್ರೋವನ್ನು ಪ್ರಾರಂಭ ಮಾಡಿದ್ವಿ ಅವರ ಅವಧಿಯಲ್ಲಿ, ಬರೀ 5 ನಗರದಲ್ಲಿ. ಅದ್ರ ಜೊತೆಗೆ ಹೈವೇ ಕನ್ಸ್ಟ್ರಕ್ಷನ್ ನಾವು ಹೋಲಿಕೆ ಮಾಡಿದ್ರೆ ಅವರ ಸಮಯದಲ್ಲಿ ಬರೀ 8 ಅಥವಾ 11 ಕಿಲೋಮೀಟರ್ ಒಂದು ದಿನಕ್ಕೆ ನಿರ್ಮಾಣ ಆಗ್ತಾ ಇತ್ತು. ನಮ್ಮ NDA ಸರ್ಕಾರ ಬಂದಿದ ನಂತರ 37 ಕಿಲೋಮೀಟರ್ ಪರ್ ಡೇ ಆಗ್ತಾ ಇದೆ ಹೈವೇ ಕನ್ಸ್ಟ್ರಕ್ಷನ್. ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ UPAಯಲ್ಲಿ 335 ಗಿಗಾವಾಟ್ಸ್ ಆಗ್ತಾ ಇತ್ತು. ಈಗ NDA ಸರ್ಕಾರದಲ್ಲಿ 176 ಗಿಗಾವಾಟ್ಸ್ ಅನ್ನು ನಾವು ರಿನ್ಯೂವಬಲ್ ಎನರ್ಜಿಯನ್ನು ಉತ್ಪಾದಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಬ್ಯಾಂಕ್ ಅಕೌಂಟ್ಗಳು ಅವರು UPA ಸರ್ಕಾರದಲ್ಲಿ 58% ಆಗಿತ್ತು. ಈಗ ಬಹುತೇಕ ಸಮಸ್ತ ಭಾರತೀಯರಿಗೆ ಒಂದು ಬ್ಯಾಂಕ್ ಅಕೌಂಟ್ ಬಂದಿದೆ. ಇಂಥ ಒಂದು ಲಾಭದಾಯಕ ಒಂದು ಆಡಳಿತ ಆಗಿದೆ ಭಾರತೀಯರಿಗೆ. ರೈಲ್ವೆ ಎಲೆಕ್ಟ್ರಿಫಿಕೇಶನ್ ನೀವು ಹೇಳಬೇಕಂದ್ರೆ UPA ಸರ್ಕಾರದಲ್ಲಿ 4500 ಕಿಲೋಮೀಟರ್ಸ್ ಆಗಿದೆ ಅಷ್ಟೇ. ನಮ್ಮದು ಅದು ಆವ್ರೇಜ್. ಭಾರತದ ಒಂದು ಸ್ವಾತಂತ್ರ್ಯ ಆಗಿದ ನಂತರ ಆವ್ರೇಜ್ ನೋಡಕ್ಕೆ ಹೋದರೆ 4500 ಕಿಲೋಮೀಟರ್ಸ್ ಪರ್ 10 ಇಯರ್ಸು. ಅದರಲ್ಲೂ ಸಹ ಅದೇ ಆವ್ರೇಜ್ ಅಂತ UPA ಸರ್ಕಾರ 4500 ಕಿಲೋಮೀಟರ್ಸ್ ಮಾಡಿದ್ದಾರೆ. ಜನರ ಹಿತದೃಷ್ಟಿಯಲ್ಲಿ ಅನೇಕ ಒಳ್ಳೆ ಯೋಜನೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಜಲ್ ಜೀವನ್ ಮಿಷನ್ ಇರ್ಬೋದು, ಅದರಲ್ಲಿ ನೇರ ನಲ್ಲಿ ಸಂಪರ್ಕ ಇರ್ಬೋದು, ಇನ್ನು ನಮ್ಮ ಎಲೆಕ್ಟ್ರಿಫಿಕೇಶನ್ ನೇರ ಒಂದು ವಿದ್ಯುತ್ತನ್ನು ಕೂಡ ಕೊಡೋದು ಮನೆ ಮನೆಗೂ ಕೂಡ. ಅದರ ಜೊತೆಗೆ ಆವಾಸ್ ಯೋಜನೆ ಮೂಲಕ ಅನೇಕರಿಗೆ ಮನೆಯನ್ನು ಕೊಡುವಂಥ ಲಕ್ಷಾಂತರ ಜನರಿಗೆ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಈ ಸ್ವಚ್ಛ ಭಾರತ ಏನು ಆಂದೋಲನ ಶುರುವಾಯಿತು ಅವರ ಮೊದಲನೇ ಟರ್ಮಿಂದಾನೆ, ಅದರಲ್ಲಿ ಸುಮಾರು ಲಕ್ಷಾಂತರ ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಪರಿಣಾಮ ಅಂತ ಕೂಡ ನೀವು ಕೇಳ್ಬೋದು. ನಮ್ಮ ಈ ಪಾವರ್ಟಿ ಆಗಲೇ ಮಾತಾಡಿದ್ದೀವಿ, ನಮಗೆ ವ್ಯತ್ಯಾಸ ಆಗಿದೆ. ಅಂದರೆ 250 ಮಿಲಿಯನ್ಗಿಂತ ಹೆಚ್ಚು ಜನ ಒಂದು ಅತ್ಯಂತ ಬಡ ಪರಿಸ್ಥಿತಿಯಿಂದ ಆಚೆಗೆ ತೆಗೆದಿರ್ತಕ್ಕಂಥದ್ದು 25 ಕೋಟಿ ಜನ. ಅದರ ಜೊತೆಗೆ ಇನ್ನು ಪಶು ಮರಣದ ಒಂದು ಏನು ರೇಟ್ ಇತ್ತು ಅದು ಕೂಡ ಬಹಳ ಕಡಿಮೆ ಆಗಿದೆ. ಯಾಕಂದರೆ ಅವ್ರಿಗೆ ಶುದ್ಧ ಕುಡಿಯೋ ನೀರಿದೆ, ಮತ್ತು ಅದರ ಜೊತೆಗೆ ಇದು ನಮ್ಮ ಸ್ಯಾನಿಟೇಷನ್ ಕೂಡ ಬಹಳಷ್ಟು ಇಂಪ್ರೂವ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಸುಮಾರು 60,000 ಇಂದ 70,000 ಹೊರಗಡೆ ಫ್ರೀ ಆಗಿ ತೆಗೆಸ್ಕೊಳ್ಳೋದು ಬನ್ನಿ ಸರ್. ಬನ್ನಿ ಆಧಾರ
ಆಯ್ತು ಸಾಕು ಬನ್ನಿ ಓಕೆ ರೆಡಿ ಇನ್ನ ಮುಂದೆ ರೆಡಿ ಎಲ್ಲ ಕವರ್ ಮಾಡ್ಕೊಂಡು ಈ ಕಡೆ ಅಣ್ಣ ಈ ಕಡೆ ನೋಡಿ ಅಣ್ಣ ಅಣ್ಣ ಈ ಕಡೆ ನೋಡಿ ಅಣ್ಣ ಈ ಕಡೆ ತಿರುಗಣ ರಾಮಚರಣ ಒಂಚೂರು ನೀವು ಮುಂದಕ್ಕೆ ಬನ್ನಿ ನೀವು ಮುಂದಕ್ಕೆ ಮಾಡೋಣ ಏ ಅಣ್ಣ ಯಾರು ಗೊತ್ತವ್ರೆ ನಿಮ್ಮನ್ನು ಬಿಟ್ಬಿಟ್ಟವ್ರೆ ಕಾಣಿಸ್ತಾ ಇಲ್ಲ ಕುಳ್ಳ ಅಲ್ಲ ಮೇಕತ್ತಿ